ಸರಿ, ಮೈತ್ರಿ ಧರ್ಮ ದೋಸ್ತಿಗಳ ಇದು ಹೇಗೆ ನಡೀತಾ ಇದೆ ಅಂತ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳು, ಪಕ್ಷ ಸಂಘಟನೆ ಎಲ್ಲ ಹೆಂಗೆ ನಡೀತಾ ಇದೆ ಅಂತ ದೋಸ್ತಿಗಳದು? ಅಲ್ಲಪ್ಪ, ಈಗ ಭಾರತೀಯ ಜನತಾ ಪಕ್ಷ ಅವ್ರ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. JDS ಪಕ್ಷದ ಸಂಘಟನೆಯನ್ನು ನಿಖಿಲ್ ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನು ಅವರು ನಾಯಕರು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ. JDS ಪಕ್ಷದ ಸಂಘಟನೆ ನಿಖಿಲ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಒಂದಾಗುವಂಥದ್ದು ಯಾವಾಗ ಅಂತ ಜೆಲ್ಲಾಗಿ ಚುನಾವಣೆ ಬಂದಾಗ ಕೂತ್ಕೊಳ್ತಾರೆ, ತೀರ್ಮಾನ ಮಾಡ್ತಾರೆ, ಒಂದಾಗ್ತಾರೆ. ಈ ಸಮಯದಲ್ಲಿ ಮಿಕ್ಕಿ ಸಮಯ ಅವ್ರ ಪಕ್ಷ ಅವ್ರು ಕಟ್ಟಬೇಕು, ಇವ್ರ ಪಕ್ಷ ಇವ್ರು ಕಟ್ಟಬೇಕಲ್ಲ. ನೀವು ಸ್ವಲ್ಪ ಆ ಪಕ್ಷ ನಂಬಿರ್ತಕ್ಕಂಥವ್ರು, ಜನತಾದಳ ನಂಬಿರ್ತಕ್ಕಂಥದ್ದೇ ಬೇರೆ ಜನ ಇದ್ದಾರೆ. ಭಾರತೀಯ ಜನತಾ ಪಕ್ಷದ್ದೇ ಬೇರೆ ಜನರಿದ್ದಾರೆ. ಅವ್ರ ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಒಟ್ಟಾದಾಗ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಜೊತೆಲಿ ಮಾಡಿ ಗೆಲ್ಲಿಸ್ತಿಲ್ವೇ, ಚುನಾವಣಾ ಮೈತ್ರಿ ಆ ರೀತಿ ಮಾಡ್ತಾರೆ. ಒಂದಾಗುವಂಥದ್ದು ಯಾವುದಿಲ್ವಾ ಅಂತ, ಒಂದಾಗಿ ಮಾಡುವಂಥದ್ದು ಒಂದಾಗೆ ಮಾಡಿದಾರಲ್ಲ ಇದುವರೆಗೂ. ಚುನಾವಣೆತರವಾಗಿ ಲೋಕಸಭಾ ಚುನಾವಣೆಯನ್ನು ಒಂದಾಗೆ ಮಾಡಿದ್ದಾರೆ. ಬಿಟ್ಟು ಬೇರೆ ಯಾವತ್ತು ಯಾವುದೇ ಪಕ್ಷಗಳು ಕೂಡ ಒಂದಾಗಿ ಮಾಡಲ್ಲ. ಅವರವ್ರ ಪಕ್ಷದ ಅವರವ್ರ ಕಾರ್ಯಕರ್ತರನ್ನ ಅವರೇ ಸಂಘಟನೆ ಮಾಡ್ತಕ್ಕಂಥದ್ದು. ನೀವು ಸೈಡ್ ಲೈನ್ ಸೆಲೆಕ್ಟ್ ಆಗ್ತಿದ್ರ ಪಾರ್ಟಿ ಯಾವುದು? ನಾನು ಯಾವತ್ತೂ ಭಾಳ ಜನ ಮಾತಾಡ್ತಾರೆ, ಈ ಪಕ್ಷ ಕಟ್ತಕ್ಕಂಥದ್ದು ಮೊದಲಿನಿಂದ ಕೂಡ HD ದೇವೇಗೌಡರು ಗೊತ್ತು, ಸಿದ್ದರಾಮಯ್ಯನವರು ಗೊತ್ತು, GT ದೇವೇಗೌಡ ಕೆಳ ಹಂತದಿಂದ ಯಾವ ರೀತಿ ಪಕ್ಷ ಕಟ್ಟಿದ್ದಾನೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಈಗಾಗಲೇ, ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ಯೆಗಳ ಅಗಾಧವಾದಂಥ ಸಮಸ್ಯೆಗಳು ನಾನು ಬೇರೆ ಕಡೆ ಎಲ್ಲೂ ಹೋಗದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜನರು ದಿನನಿತ್ಯ ನೀರಿಲ್ಲ, ಲೈಟ್ ಇಲ್ಲ, UGD ಇಲ್ಲ, ಪಾರ್ಕ್ ಇಲ್ಲ, ಈ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ತಟಸ್ಥವಾಗಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ. GT ಅವ್ರನ್ನ ಬಳಸ್ಕೋತಾ ಇಲ್ವಾ ಅಂತೇಳಿ JDS ಮುಖಂಡರುಗಳು GT ಅವ್ರನ್ನ ಸಂಘಟನೆಗೆ ಬಳಸ್ಕೋತಾ ಇಲ್ವಾ ಅಂತ ವ್ಯಕ್ತ ಮಾಡ್ತಾ ಇದಾರೆ ಅಂತ. ಯಾವತ್ತೂ ಕೂಡ GT ದೇವೇಗೌಡನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭತೆ. ಸರಿ, ಮೈತ್ರಿ ಧರ್ಮ ದೋಸ್ತಿಗಳ ಇದು ಹೇಗೆ ನಡೀತಾ ಇದೆ ಅಂತ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳು, ಪಕ್ಷ ಸಂಘಟನೆ ಎಲ್ಲ ಹೆಂಗೆ ನಡೀತಾ ಇದೆ ಅಂತ ದೋಸ್ತಿಗಳದು? ಅಲ್ಲಪ್ಪ, ಈಗ ಭಾರತೀಯ ಜನತಾ ಪಕ್ಷ ಅವ್ರ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. JDS ಪಕ್ಷದ ಸಂಘಟನೆಯನ್ನು ನಿಖಿಲ್ ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನು ಅವರು ನಾಯಕರು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ. JDS ಪಕ್ಷದ ಸಂಘಟನೆ ನಿಖಿಲ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಒಂದಾಗುವಂಥದ್ದು ಯಾವಾಗ ಅಂತ ಜೆಲ್ಲಾಗಿ ಚುನಾವಣೆ ಬಂದಾಗ ಕೂತ್ಕೊಳ್ತಾರೆ, ತೀರ್ಮಾನ ಮಾಡ್ತಾರೆ, ಒಂದಾಗ್ತಾರೆ. ಈ ಸಮಯದಲ್ಲಿ ಮಿಕ್ಕಿ ಸಮಯ ಅವ್ರ ಪಕ್ಷ ಅವ್ರು ಕಟ್ಟಬೇಕು, ಇವ್ರ ಪಕ್ಷ ಇವ್ರು ಕಟ್ಟಬೇಕಲ್ಲ. ನೀವು ಸ್ವಲ್ಪ ಆ ಪಕ್ಷ ನಂಬಿರ್ತಕ್ಕಂಥವ್ರು, ಜನತಾದಳ ನಂಬಿರ್ತಕ್ಕಂಥದ್ದೇ ಬೇರೆ ಜನ ಇದ್ದಾರೆ. ಭಾರತೀಯ ಜನತಾ ಪಕ್ಷದ್ದೇ ಬೇರೆ ಜನರಿದ್ದಾರೆ. ಅವ್ರ ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಒಟ್ಟಾದಾಗ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಜೊತೆಲಿ ಮಾಡಿ ಗೆಲ್ಲಿಸ್ತಿಲ್ವೇ, ಚುನಾವಣಾ ಮೈತ್ರಿ ಆ ರೀತಿ ಮಾಡ್ತಾರೆ. ಒಂದಾಗುವಂಥದ್ದು ಯಾವುದಿಲ್ವಾ ಅಂತ, ಒಂದಾಗಿ ಮಾಡುವಂಥದ್ದು ಒಂದಾಗೆ ಮಾಡಿದಾರಲ್ಲ ಇದುವರೆಗೂ. ಚುನಾವಣೆತರವಾಗಿ ಲೋಕಸಭಾ ಚುನಾವಣೆಯನ್ನು ಒಂದಾಗೆ ಮಾಡಿದ್ದಾರೆ. ಬಿಟ್ಟು ಬೇರೆ ಯಾವತ್ತು ಯಾವುದೇ ಪಕ್ಷಗಳು ಕೂಡ ಒಂದಾಗಿ ಮಾಡಲ್ಲ. ಅವರವ್ರ ಪಕ್ಷದ ಅವರವ್ರ ಕಾರ್ಯಕರ್ತರನ್ನ ಅವರೇ ಸಂಘಟನೆ ಮಾಡ್ತಕ್ಕಂಥದ್ದು. ನೀವು ಸೈಡ್ ಲೈನ್ ಸೆಲೆಕ್ಟ್ ಆಗ್ತಿದ್ರ ಪಾರ್ಟಿ ಯಾವುದು? ನಾನು ಯಾವತ್ತೂ ಭಾಳ ಜನ ಮಾತಾಡ್ತಾರೆ, ಈ ಪಕ್ಷ ಕಟ್ತಕ್ಕಂಥದ್ದು ಮೊದಲಿನಿಂದ ಕೂಡ HD ದೇವೇಗೌಡರು ಗೊತ್ತು, ಸಿದ್ದರಾಮಯ್ಯನವರು ಗೊತ್ತು, GT ದೇವೇಗೌಡ ಕೆಳ ಹಂತದಿಂದ ಯಾವ ರೀತಿ ಪಕ್ಷ ಕಟ್ಟಿದ್ದಾನೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಈಗಾಗಲೇ, ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ಯೆಗಳ ಅಗಾಧವಾದಂಥ ಸಮಸ್ಯೆಗಳು ನಾನು ಬೇರೆ ಕಡೆ ಎಲ್ಲೂ ಹೋಗದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜನರು ದಿನನಿತ್ಯ ನೀರಿಲ್ಲ, ಲೈಟ್ ಇಲ್ಲ, UGD ಇಲ್ಲ, ಪಾರ್ಕ್ ಇಲ್ಲ, ಈ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ತಟಸ್ಥವಾಗಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ. GT ಅವ್ರನ್ನ ಬಳಸ್ಕೋತಾ ಇಲ್ವಾ ಅಂತೇಳಿ JDS ಮುಖಂಡರುಗಳು GT ಅವ್ರನ್ನ ಸಂಘಟನೆಗೆ ಬಳಸ್ಕೋತಾ ಇಲ್ವಾ ಅಂತ ವ್ಯಕ್ತ ಮಾಡ್ತಾ ಇದಾರೆ ಅಂತ. ಯಾವತ್ತೂ ಕೂಡ GT ದೇವೇಗೌಡನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭ.